ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸರ್ಕಾರ ರಚನೆಯ ಮುಂದುವರಿದ ಅಧ್ಯಾಯ ಅನ್ನುವ ಹಾಗೆ ಅಣ್ಣಾ ಡಿಎಂಕೆ ಶಾಸಕರನ್ನ ಸೆಳೆಯುವುದಕ್ಕೆ ಟಿವಿಕೆ ಯತ್ನ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಳನಿಸ್ವಾಮಿ ಅವರ ವಿರುದ್ಧವಾಗಿ ಯಾರೆಲ್ಲ ಇದ್ದಾರೋ ಷಣ್ಮುಗನ್ ನೇತೃತ್ವದ ಶಾಸಕರ ಪಡೆ ಅವರು ಈಗ ಟಿವಿಕೆಗೆ ಜಾಯಿನ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಟಿವಿಕೆ ಶಾಸಕರ ವಿರುದ್ಧ ಎಡಪ್ಪಾಡಿ ಪಳನಿಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುದುಚೇರಿಯ ರೆಸಾರ್ಟ್ನಲ್ಲಿರುವಂತಹ ಅಣ್ಣಾ ಡಿಎಂಕೆಯ ಶಾಸಕರು ಆಪರೇಷನ್ ಭೀತಿ ಎದುರಾಗಿದೆ. ಈಗ ಅದೇ ಕಾರಣಕ್ಕಾಗಿ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು ರೆಸಾರ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರಾ ಅಥವಾ ವಿಲೀನ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ಈಗ ಇದರ ಸುತ್ತ ನಡೀತಾ ಇರೋದು. ಹಾಗಾಗಿ ಪಳನಿಸ್ವಾಮಿ ಅವರು ಈ ರೀತಿಯ ಒಂದು ನಡೆಗೆ, ತಮ್ಮ ಪಕ್ಷದ ಶಾಸಕರ ಈ ರೀತಿಯ ಒಂದು ಪಕ್ಷಾಂತರ ವಿರೋಧಿ ಕಾಯ್ದೆಯ ವಿರುದ್ಧವಾಗಿ ನಡೆದುಕೊಳ್ತಾ ಇರೋದಕ್ಕೆ, ಪಕ್ಷಾಂತರ ಮಾಡ್ತಾ ಇರೋದಕ್ಕೆ ಈ ರೀತಿಯಾಗಿ ಪಳನಿಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರೆಲ್ಲರನ್ನೂ ಕೂಡ ಪುದುಚೇರಿಯಲ್ಲಿರುವಂತಹ, ಅಂದರೆ ರಾಜ್ಯದ ಪಕ್ಕದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಒಂದು ರೆಸಾರ್ಟ್ನಲ್ಲಿ ಇರಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.